Hello guys, today we are going to be presenting by the one of the most important topic that should be theories of interest. So here the theories of interest majorly classified by the one of the main four types. One of the main four types. The first one, the first classification of interest, the classical theory of interest. Second one, loanable fund theory of interest. And third one, liquidity preference theory of interest. And fourth one, modern theory of interest. Okay, so these are majorly main four types of classification of interest. Okay, so let's we begin by that first one. Okay, so here we started by the classical theory of interest, which has to be comes under classification of interest. Okay, ಸೊ ಇಲ್ಲಿ ಬಡ್ಡಿಯ ಸಿದ್ಧಾಂತಗಳ ಬಗ್ಗೆ ನಾವು ಇವತ್ತು ಚರ್ಚೆ ಮಾಡೋದಾದರೆ ಬಡ್ಡಿಯ ಸಿದ್ಧಾಂತಗಳಲ್ಲಿ ನಾವು ಪ್ರಮುಖವಾಗಿ 4 ಭಾಗಗಳನ್ನಾಗಿ ವಿಂಗಡಿಸಬಹುದಾಗಿದೆ. ಅದರಲ್ಲಿ ಮೊದಲನೇದಾಗಿ ಸಾಂಪ್ರದಾಯ ಪಂಥದ ಬಡ್ಡಿ ಸಿದ್ಧಾಂತ, ಎರಡನೆಯದು ಸಾಲ ನಿಧಿಯ ಬಡ್ಡಿಯ ಸಿದ್ಧಾಂತ, ಮೂರನೆಯ ಒಂದು ಅಂಶ ದ್ರವ್ಯ ದೋಲವಿನ ಬಡ್ಡಿ ಸಿದ್ಧಾಂತ, ನಾಲ್ಕನೆಯ ಒಂದು ಅಂಶ ಆಧುನಿಕ ಬಡ್ಡಿಯ ಸಿದ್ಧಾಂತ. ಈ 4 ಅಂಶಗಳು ಪ್ರಮುಖವಾಗಿ ಬಡ್ಡಿಯ ಸಿದ್ಧಾಂತಗಳ ಒಂದು ವಿಭಾಗಗಳು ಅಂತೇಳಿ ಕರೆಯಬಹುದಾಗಿದೆ. ಹಾಗಿದ್ದರೆ ಮೊದಲನೇದಾಗಿ ನಾವು ಸಾಂಪ್ರದಾಯ ಪಂಥದ ಬಡ್ಡಿಯ ಸಿದ್ಧಾಂತದ ಬಗ್ಗೆ ನಾವಿವತ್ತು ತಿಳಿದುಕೊಳ್ಳೋಣ. ಓಕೆ, ಸೊ ವಿ ಲೆಟ್ಸ್ ಬಿಗಿನ್ಸ್ ಬೈ ದಿ ಕ್ಲಾಸಿಕಲ್ ಥಿಯರಿ ಆಫ್ ಇಂಟ್ರೆಸ್ಟ್. ಸೊ ಹಿಯರ್ ದಿಸ್ ಥಿಯರಿ ಶುಡ್ ಬಿ intimate by the major classical economists like Alfred Marshall, A.C. Pigot, Tasing, and etc. Okay, so this theory should be developed by the majorly Marshall, A.C. Pigot, and Tasing. Okay, so they are examined by the one of the main intention, the interest rates and savings and the difference between investments should be determined by the equal situation. ಓಕೆ, ಸೊ ಇಲ್ಲಿ ಅರ್ಥಶಾಸ್ತ್ರದಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂತಹ ಸಾಂಪ್ರದಾಯ ಪಂಥದ ಬಡ್ಡಿಯ ದರವು ಅದರದೇ ಆಗಿರತಕ್ಕಂತಹ ಉಳಿತಾಯ ಮತ್ತು ಹೂಡಿಕೆಯ ನಡುವಿನ ಸಮತೋಲನದಿಂದ ನಿರ್ಧಾರವಾಗುತ್ತದೆ ಎಂಬ ಪರಿಕಲ್ಪನೆಯನ್ನು ವ್ಯಕ್ತಪಡಿಸಬಹುದಾಗಿದೆ. ಸಾಂಪ್ರದಾಯ ಪಂಥದ ಚಿಂತಕರ ಪ್ರಕಾರ ಬಡ್ಡಿಯು ಬಂಡವಾಳದ ಬೇಡಿಕೆ ಮತ್ತು ಪೂರೈಕೆಯಿಂದ ನಿರ್ಧಾರವಾಗುತ್ತದೆ ಅಂತೇಳಿ ಹೇಳಲಾಗುತ್ತದೆ. ಐ ರಿಪೀಟ್ ಒನ್ಸ್ ಅಗೇನ್, ಸಾಂಪ್ರದಾಯ ಪಂಥದ ಚಿಂತಕರ ಪ್ರಕಾರ ಬಡ್ಡಿಯು ಬಂಡವಾಳದ ಬೇಡಿಕೆ ಮತ್ತು ಪೂರೈಕೆಯಿಂದ ನಿರ್ಧಾರವಾಗುತ್ತದೆ. ಅದರ ಅಭಿಪ್ರಾಯದಲ್ಲಿ ಬಡ್ಡಿಯು ಉಳಿತಾಯಗಳನ್ನು ಬಳಸಿಕೊಂಡಿದ್ದಕ್ಕೆ ಕೊಡುವ ಪ್ರತಿಫಲವಾಗಿದೆ. ಅಲ್ಲದೆ ಬಡ್ಡಿಯು ಬಂಡವಾಳದ ಬೇಡಿಕೆ ಮತ್ತು ಪೂರೈಕೆಯನ್ನು ಸಮತೋಲನಕ್ಕೆ ತರುವ ಒಂದು ಸಾಧನವಾಗಿದೆ. ಇಲ್ಲಿ ನೀವು ಪ್ರಮುಖವಾಗಿ ಗಮನಿಸಿದ್ದಾದರೆ ಬಡ್ಡಿಯು ಬಂಡವಾಳದ ಬೇಡಿಕೆ ಮತ್ತು ಪೂರೈಕೆಯನ್ನು ಸಮತೋಲನಕ್ಕೆ ತರುವ ಒಂದು ಸಾಧನವಾಗಿದೆ. ಇಲ್ಲಿ ಹೂಡಿಕೆಗಾಗಿ ಬಂಡವಾಳಕ್ಕೆ ಬೇಡಿಕೆ ಇರುತ್ತದೆ. ನೀವು ಸಾಮಾನ್ಯವಾಗಿ ನೋಡಿದ್ದಾದರೆ ಯಾವುದೇ ರೀತಿಯಾಗಿರ್ತಕ್ಕಂತಹ ಉತ್ಪಾದನೆಯನ್ನು ಕೈಗೊಳ್ಳಬೇಕಾದರೆ ಇಲ್ಲಿ ನಮಗೆ ಹೂಡಿಕೆ ಎನ್ನುವಂಥದ್ದು ಅವಶ್ಯಕವಾಗಿರುತ್ತದೆ. ಈ ಹೂಡಿಕೆಗೆ ಬೇಕಾಗಿರ್ತಕ್ಕಂತಹ ಹಣವನ್ನು ನಾವಿಲ್ಲಿ ಬೇಡಿಕೆ ಅಂತೇಳಿ ಕರೆಯಬಹುದಾಗುತ್ತದೆ. ಇಂತಹ ಬೇಡಿಕೆಗೆ ನಿರ್ದಿಷ್ಟ ಸಾಂದ್ರತೆಯುಳ್ಳ ವ್ಯವಸ್ಥೆಯು ಬೇಕಾಗ್ತದೆ. ಹಾಗೆಯೇ ಜನರು ಉಳಿತಾಯಗಳಿಂದ ಬಂಡವಾಳ ಪೂರೈಕೆ ಆಗುತ್ತದೆ. ಇಲ್ಲಿ ಜನರು ತಾವು ಉಳಿತಾಯ ಮಾಡುವ ಹಣದಿಂದ ಮಾತ್ರ ಪೂರೈಕೆ ಆಗುತ್ತದೆ. ಆ ಮೇರೆಗೆ ಈ ಸಿದ್ಧಾಂತವನ್ನು ಉಳಿತಾಯ ಮತ್ತು ಹೂಡಿಕೆ ಎಂತಲೂ ಕೂಡ ಕರೆಯಬಹುದಾಗ್ತದೆ. So here, according to the classical economist, the interest rate should be determined by the
availability of demand and supply of the capital. Okay, so here interest rates nothing but as the reflection of uses on savings. Okay, I repeat once again, interest rates nothing but as a reflection of amount where the every people will save with their amount. Okay, so ಇಲ್ಲಿ ಆರ್ಥಿಕ ಚಿಂತಕರ ಪ್ರಕಾರ ಬಡ್ಡಿಯು ಉಳಿತಾಯಗಳನ್ನು ಬಳಸಿಕೊಂಡಿದ್ದಕ್ಕಾಗಿ ಕೊಡುವ ಪ್ರತಿಫಲವಾಗಿದೆ ಅಂತೇಳಿ ಹೇಳಬಹುದಾಗಿದೆ. ಆ್ಯಂಡ್ ಆಲ್ಸೋ ದ ಇಂಟ್ರೆಸ್ಟ್ ರೇಟ್ ಶುಡ್ ಬಿ intimated by the or it brings to the equal position onto the demand and supply of the capital. Okay, I repeat once again, so here interest rate should be brings to the equal position onto the demand and supply of the capital. It is one of the major thing or equipment to brings to the equal position demand and supply of the ಕ್ಯಾಪಿಟಲ್. ಇಲ್ಲಿ ಬಂಡವಾಳ ಎನ್ನುವಂತಹ ಒಂದು ನಿರ್ದಿಷ್ಟ ಒಂದು ಸಾಧನ ಹೇಗಿದೆ ಅಂತಂದರೆ ಬೇಡಿಕೆ ಮತ್ತು ಪೂರೈಕೆಯನ್ನು ಸಮತೋಲನಕ್ಕೆ ತರುವ ಒಂದು ನಿರ್ದಿಷ್ಟ ಸಾಧನವಾಗಿದೆ ಅಂತೇಳಿ ಹೇಳಬಹುದಾಗಿದೆ. ಅದೇ ರೀತಿಯಾಗಿ ಹೂಡಿಕೆಗಾಗಿ ಬಂಡವಾಳಕ್ಕೆ ಬೇಡಿಕೆ ಇರ್ತದೆ. ಓಕೆ, ಸೊ ಹೂಡಿಕೆಗಾಗಿ ಬಂಡವಾಳಕ್ಕೆ ಬೇಡಿಕೆ ಇರುತ್ತದೆ. ಓಕೆ, ಸೊ ದ ಡಿಮಾಂಡ್ ಶುಡ್ ಬಿ ಬಿಲಾಂಗ್ಸ್ ಟು ದಿ ಇನ್ವೆಸ್ಟ್ಮೆಂಟ್ಸ್. ಅದೇ ರೀತಿಯಾಗಿ ಜನರು ಉಳಿತಾಯ ಮಾಡುವ ಹಣದಿಂದ ಬಂಡವಾಳದ ಪೂರೈಕೆ ಆಗುತ್ತದೆ. ಈ ಮೇರೆಗೆ ಈ ಸಿದ್ಧಾಂತವನ್ನು ಉಳಿತಾಯ ಮತ್ತು ಹೂಡಿಕೆಯ ಸಿದ್ಧಾಂತ ಎಂತಲೂ ಕರೆಯಲಾಗ್ತದೆ. ಸೊ ಹಿಯರ್ ದ ಕ್ಯಾಪಿಟಲ್ ಆಫ್ ಅಮೌಂಟ್ ಶುಡ್ ಬಿ ಸಪ್ಲೈಡ್ ಬೈ ದಿ ವೇರ್ ದಿ ಸೇವಿಂಗ್ಸ್ ಆಫ್ ಕಾಮನ್ ಪೀಪಲ್ಸ್. ಓಕೆ, ದ ವೇರ್ ದ ಕಾಮನ್ ಪೀಪಲ್ savings to the ranges of amount, these kinds of amount should be supplied by the capital through. Okay, so this theory is nothing but as a or none other than as a investments and savings. Okay, the theories of investments and savings. Okay, so this is the one of the basics things of to the classical weavers. Okay, and also according to the classical weavers, the theory of interest should be nothing but as a real theory. Okay, so ಇಲ್ಲಿ ಸಾಂಪ್ರದಾಯ ಪಂಥದ ಬಡ್ಡಿ ಸಿದ್ಧಾಂತಕ್ಕೆ ನೈಜ ಸಿದ್ಧಾಂತ ಎಂಬ ಹೆಸರು ಕೂಡ ಇದೆ. ಏಕೆಂದರೆ ಹಣಕಾಸಿನ ಅಂಶಗಳಿಗೆ ಬದಲಾಗಿ ಉತ್ಪಾದಕತೆ ಮತ್ತು ಮಿತವ್ಯಯದ ನೈಜ ಸಂಗತಿಗಳನ್ನು ಗಣನೆಗೆ ತೆಗೆದುಕೊಂಡಿದೆ. ಇಲ್ಲಿ ಉತ್ಪಾದಕತೆಯು ಬಂಡವಾಳದ ಬೇಡಿಕೆಯ ಭಾಗಕ್ಕೆ ಮತ್ತು ಮಿತವ್ಯಯವು ಬಂಡವಾಳದ ಪೂರೈಕೆ ಭಾಗಕ್ಕೆ ಸೀಮಿತವಾಗಿರುತ್ತವೆ ಇಲ್ಲವೇ ಸಂಬಂಧವಾಗಿರುತ್ತವೆ ಅಂತೇಳಿ ಹೇಳಬಹುದಾಗ್ತದೆ. ಬಂಡವಾಳದ ಉತ್ಪಾದಕತೆ ಅಧಿಕವಿದ್ದಾಗ ಅದಕ್ಕೆ ಹೆಚ್ಚಿನ ಬೇಡಿಕೆ ಇರುತ್ತದೆ, ಏಕೆಂದರೆ ಆಗ ಹೂಡಿಕೆಯು ಲಾಭದಾಯಕವಾಗಿರುತ್ತದೆ. ಅಂತೆಯೇ ಜನರು ಮಿತವ್ಯಯದ ಮೂಲಕ ಹೆಚ್ಚು ಹಣವನ್ನು ಉಳಿತಾಯ ಮಾಡಿದರೆ ಬಂಡವಾಳದ ಪೂರೈಕೆ ಹೆಚ್ಚಿಸಲು ಸಾಧ್ಯವಾಗುತ್ತದೆ ಅಂತೇಳಿ ಹೇಳಬಹುದಾಗಿದೆ. ಇಲ್ಲಿ ಮತ್ತೊಮ್ಮೆ ಹೇಳೋದಾದರೆ ಬಂಡವಾಳದ ಉತ್ಪಾದಕತೆ ಅಧಿಕವಿದ್ದಾಗ ಅಂತಂದರೆ ಇಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂತಹ ಉತ್ಪಾದನೆಗೆ ಸಂಬಂಧಪಟ್ಟಿರತಕ್ಕಂತಹ ಚಟುವಟಿಕೆಗಳು ಅತಿ ಹೆಚ್ಚಿದ್ದಾಗ ಅಲ್ಲಿ ಹಣದ ವ್ಯವಸ್ಥೆಯಾಗಿರ್ಬೋದು, ವಸ್ತುಗಳ ವ್ಯವಸ್ಥೆಯಾಗಿರ್ಬೋದು, ಅದಕ್ಕೆ ಸಂಬಂಧಪಟ್ಟಿರತಕ್ಕಂತಹ ಸಂಪೂರ್ಣ ಬಂಡವಾಳಕ್ಕೆ ಬೇಡಿಕೆ ಇರುತ್ತದೆ. ಅದೇ ರೀತಿಯಾಗಿ ಸಾರ್ವಜನಿಕರಲ್ಲಿ ಆಗಿರ್ಬೋದು ಇಲ್ಲವೇ ಸಾಮಾನ್ಯ ವ್ಯಕ್ತಿಗಳಲ್ಲಾಗಿರ್ಬೋದು ಇದು ಲಾಭದಾಯಕವಾಗಿರುತ್ತದೆ ಮತ್ತು ಇದನ್ನು ಬೇಡಿಕೆಯ ಒಂದು ಭಾಗ ಅಂತೇಳಿ ಕೂಡ ಕರೆಯಬಹುದಾಗ್ತದೆ. ಇಲ್ಲಿ ಪ್ರಮುಖವಾಗಿ ನಾವು ಗಮನಿಸಿದ್ದೇ ಆದರೆ ಉತ್ಪಾದನೆಯಲ್ಲಿ ಕಂಡುಬರತಕ್ಕಂತಹ ಬೇಡಿಕೆ ಮತ್ತು ಮಿತವ್ಯಯ ಎನ್ನುವಂತಹ ಎರಡು ಅಂಶಗಳನ್ನು ಇಲ್ಲಿ ಪೂರ್ಣ ರೀತಿಯಲ್ಲಿ ಗಮನಕ್ಕೆ ತೆಗೆದುಕೊಳ್ಳಲಾಗಿದೆ. ಅದೇ ರೀತಿಯಲ್ಲಿ ಮಿತವ್ಯಯದ ಮೂಲಕ ಅಂತಂದರೆ ಉಳಿತಾಯ ಮಾಡುವುದರ ಮೂಲಕ ಹೆಚ್ಚು ಹಣವನ್ನು ಉಳಿತಾಯ ಮಾಡಿ
ಮಿತವ್ಯಯ ಮಾಡಿ ಬಂಡವಾಳದ ಪೂರೈಕೆಯನ್ನು ಹೆಚ್ಚಿಸಲು ಸಾಧ್ಯವಾಗುತ್ತದೆ ಅಂತೇಳಿ ಇಲ್ಲಿ ಪ್ರಮುಖ ರೀತಿಯಲ್ಲಿ ಸಾಂಪ್ರದಾಯಿಕ ಅರ್ಥಶಾಸ್ತ್ರಜ್ಞರು ಇಲ್ಲಿ ಹೇಳಿಕೊಡಲಾಗುತ್ತದೆ, ಇಲ್ಲವೇ ತಿಳಿಸಿಕೊಡಲಾಗ್ತದೆ. ಓಕೆ, ಅಕಾರ್ಡಿಂಗ್ ಟು ದಿ ಕ್ಲಾಸಿಕಲ್ economist, okay, the production should be majorly determined by the major two parts. Okay, so one thing is the demand should be determined by the capital side. Okay, or one of the thing, the capital should be determined by the demand side, and another, okay, so the savings of capital should be supplied side. Okay, so it should be regarding by the supply side. Okay, so where the common people savings their ranges, at least ranges of amount. Okay, so here when the capital of production should be increases, then should be the demand should be higher level. Okay, so always one of the thing, it should be intimated by the when the capital of production should be increases, then the level of demand should be increases, and also that situation always the investment should becomes understood the profitable things. Okay, the profitable ways. Okay, and also the people should be to save the each and everything of ranges their amount, that ranges of amount should be to converting by the supply side. Okay, to increases by the supply side. Okay, so nothing but as an when the supply should be increases, in that time the common people should be savings their amount. Okay, so it was to the one of the multilateral activities. Okay, so one side it should be capital and second one side is the savings. Okay, so that's why the production belongs to the demand and savings. Okay, so which has to be basically determined by the capital. Okay, now we are going to be discuss the demand for capital and determination of supply. Okay, so one of the main themes. Okay, I repeat once again, now we are going to be moves on the determinations of demand and supply of the capital. Okay, so ಇಲ್ಲಿ ಬಂಡವಾಳದ ಬೇಡಿಕೆ ಮತ್ತು ಪೂರೈಕೆಯನ್ನು ನಿರ್ಧರಿಸುವ ಕೆಲವಾರು ಅಂಶಗಳನ್ನು ಇಲ್ಲಿ ಕಾಣಬಹುದಾಗ್ತದೆ. ಓಕೆ, ಸೊ ಬಂಡವಾಳದ ಬೇಡಿಕೆ ಮತ್ತು ಬಂಡವಾಳದ ಪೂರೈಕೆ ಬಗ್ಗೆ ನಾವಿಲ್ಲಿ ತಿಳಿದುಕೊಳ್ಳೋಣ. ಓಕೆ, ಸೊ ಪ್ರಮುಖವಾಗಿ ಬಂಡವಾಳದ ಬೇಡಿಕೆ. ಓಕೆ, ಸೊ ವಿ ಶುಡ್ ಬಿಗಿನ್ಸ್ ಬೈ ದಿ ಡಿಮಾಂಡ್ ಫಾರ್ ಕ್ಯಾಪಿಟಲ್. ಓಕೆ, ಸೊ ಡಿಮಾಂಡ್ ಫಾರ್ ಕ್ಯಾಪಿಟಲ್ ಈಸ್ ಒನ್ ಆಫ್ ದಿ ಮೇಜರ್ theme, nothing but as an it's play by the crucial role onto the industry level or firm level. Okay, so ಇಲ್ಲಿ ನೈಜ ಅಂಶಗಳನ್ನು ಅಂದರೆ ಬಂಡವಾಳದ ಬೇಡಿಕೆ ಯಾಕೆ ಇರುತ್ತದೆ ಅಂತೇಳಿ ನಾವು ಗಮನಿಸಿದಾಗ ನೈಜ ಅಂಶಗಳ ಮೇಲೆ ಹೂಡಿಕೆ ಮಾಡುವುದಕ್ಕಾಗಿ ಬಂಡವಾಳಕ್ಕೆ ಬೇಡಿಕೆ ಇರುತ್ತದೆ. ಇಲ್ಲಿ ನೈಜ ಅಂಶಗಳು ಅಂತಂದರೆ ಯಾವುದೇ ಒಂದು ಉತ್ಪಾದನೆಯಲ್ಲಿ ಸಹಾಯಕವಾಗ್ತಕ್ಕಂತಹ ಯಂತ್ರಗಳಾಗಿರ್ಬೋದು, ಇಲ್ಲವೇ ವಸ್ತುಗಳಾಗಿರ್ಬೋದು, ಕಾರ್ಮಿಕರಾಗಿರ್ಬೋದು, ಇನ್ನಿತರ ಎಲ್ಲ ಮೌಲ್ಯವರ್ಧಿತ ಸೇವೆಗಳಾಗಿರ್ಬೋದು. ಅಂದರೆ ಆರ್ಥಿಕತೆಯ ಪ್ರಕಾರ ಯಂತ್ರಗಳನ್ನು ಕೊಳ್ಳುವುದಕ್ಕಾಗಿ ಅಥವಾ ಹೊಸ ಬಂಡವಾಳ ಸರಕುಗಳನ್ನು ಉತ್ಪಾದಿಸುವುದಕ್ಕಾಗಿ ಉದ್ಯಮ ಸಂಸ್ಥೆಗಳಿಗೆ ಬಂಡವಾಳ ಅಗತ್ಯವಿರುತ್ತದೆ. ಬಂಡವಾಳಕ್ಕಿರುವ ಬೇಡಿಕೆ ಎಂದರೆ ಉಳಿತಾಯಕ್ಕಿರುವ ಬೇಡಿಕೆಯಾಗಿರುತ್ತದೆ ಅಂತೇಳಿ ಹೇಳುವುದಾಗ್ತದೆ ಆರ್ಥಿಕ ಚಟುವಟಿಕೆಗಳ ಪ್ರಕಾರ. ಸೊ ನಾನು ಮತ್ತೊಮ್ಮೆ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ, ಬಂಡವಾಳಕ್ಕಿರುವ ಬೇಡಿಕೆ ಎಂದರೆ ಉಳಿತಾಯಕ್ಕಿರುವ ಬೇಡಿಕೆ ಆಗಿರುತ್ತದೆ ಅಂತೇಳಿ ಹೇಳುವುದಾಗ್ತದೆ. ಸೊ ಬಂಡವಾಳಕ್ಕಿರುವ ಬೇಡಿಕೆಯು ಅದರ ಸೀಮಾಂತ ಉತ್ಪಾದಕತೆಯನ್ನು ಅವಲಂಬಿಸಿರುತ್ತದೆ. ಬಂಡವಾಳದ ಸೀಮಾಂತ ಉತ್ಪನ್ನವು ಅಧಿಕವಿದ್ದಾಗ,
ಇಲ್ಲಿ ಸೀಮಾಂತ ಉತ್ಪನ್ನ ಅಂತಂದರೆ ಯಾವುದೇ ರೀತಿಯಾಗಿರ್ತಕ್ಕಂತಹ ವಸ್ತುಗಳ ಸಂಖ್ಯೆಗಿಂತ ಇಲ್ಲವೇ ಸೀಮಿತ ವಸ್ತುಗಳ ಸಂಖ್ಯೆಗಿಂತ ಅಧಿಕವಾಗಿರ್ತಕ್ಕಂತಹ ಒಂದು ಮೌಲ್ಯವರ್ಧಿತ ಸರ್ವಿಸಸನ್ನು ಇಲ್ಲವೇ ಮೌಲ್ಯವರ್ಧಿತ ಸೇವೆಗಳನ್ನು ನಾವಿಲ್ಲಿ ಸೀಮಾಂತ ಅಂತೇಳಿ ಕರಿಬಹುದಾಗ್ತದೆ. ಇಲ್ಲವೇ ಹೆಚ್ಚುವರಿ ಉತ್ಪನ್ನಗಳ ಉತ್ಪಾದನೆಗೆ ಬೇಕಾಗಿರತಕ್ಕಂತಹ ವ್ಯವಸ್ಥೆ ಅಂತೇಳಿ ಕರೆಯುವುದಾಗ್ತದೆ. ಅದಕ್ಕೆ ಬೇಡಿಕೆ ಅಧಿಕವಿದ್ದಾಗ ಅಂದರೆ ಬಂಡವಾಳ ಸೀಮಾಂತ ಉತ್ಪನ್ನವು ಅಧಿಕವಿದ್ದಾಗ ಅದಕ್ಕೆ ಬೇಡಿಕೆ ಅಧಿಕವಾಗಿರುತ್ತದೆ. ಉತ್ಪಾದನೆಯಲ್ಲಿ ಬಂಡವಾಳವನ್ನು ಹೆಚ್ಚಾಗಿ ಉಪಯೋಗಿಸಿದಂತೆ ಅದರ ಸೀಮಾಂತ ಉತ್ಪನ್ನ ಕಡಿಮೆಯಾಗುತ್ತದೆ. ಓಕೆ, ಸೊ ಇಲ್ಲಿ ನೀವು ಗಮನವಿಟ್ಟು ಕೇಳಬೇಕಾಗ್ತದೆ. ಉತ್ಪಾದನೆಯಲ್ಲಿ ಬಂಡವಾಳವನ್ನು ಹೆಚ್ಚಾಗಿ ಉಪಯೋಗಿಸಿದಂತೆಲ್ಲ ಅದರ ಸೀಮಾಂತ ಉತ್ಪನ್ನವು ಕಡಿಮೆಯಾಗುತ್ತದೆ, ಅಲ್ಲದೆ ಬಡ್ಡಿಯ ದರ ಹೆಚ್ಚಾಗುತ್ತದೆ. ಬಡ್ಡಿಯ ದರ ಹೆಚ್ಚಾದಂತೆ ಬಂಡವಾಳಕ್ಕೆ ಬೇಡಿಕೆ ಇಳಿಯುತ್ತದೆ. ಓಕೆ, ಸೊ ಐ ರಿಪೀಟ್ ಒನ್ಸ್ ಅಗೇನ್. ಉತ್ಪಾದನೆಯಲ್ಲಿ ಬಂಡವಾಳವನ್ನು ಹೆಚ್ಚಾಗಿ ಉಪಯೋಗಿಸಿದಂತೆ ಅದರ ಸೀಮಾಂತ ಉತ್ಪನ್ನವು ಕಡಿಮೆಯಾಗುತ್ತದೆ, ಅಲ್ಲದೆ ಬಡ್ಡಿಯ ದರ ಹೆಚ್ಚಿದಂತೆ ಬಂಡವಾಳಕ್ಕೆ ಬೇಡಿಕೆ ಇಳಿಯುತ್ತದೆ ಅಂತೇಳಿ ಹೇಳ್ಬೋದಾಗ್ತದೆ. ಸೊ ಇದಕ್ಕೆ ಪ್ರಮುಖವಾದಂತಹ ಒಂದು ಉದಾಹರಣೆ ಅಂತಂದರೆ, ನೀವು ಯಾವುದೇ ಸಾಲದ ಒಂದು ವ್ಯವಸ್ಥೆಯಲ್ಲಿ ಇಲ್ಲವೇ ಸಾಲದ ಒಂದು ಸರಪಳಿಯನ್ನು ಗಮನಿಸಿದ್ದಾದರೆ ಸಾಲದ ರೂಪದಲ್ಲಿ ಪಡೆಯುವಂತಹ ಒಂದು ಅಂಶವನ್ನು ಹೆಚ್ಚುವರಿಯಾಗಿರ್ತಕ್ಕಂತಹ ಬಡ್ಡಿಯನ್ನು ವಿಧಿಸಿದ್ದಾದರೆ ಅಲ್ಲಿ ಯಾವುದೇ ರೀತಿಯಾಗಿರತಕ್ಕಂತಹ ಬಂಡವಾಳವನ್ನು ತೆಗೆದುಕೊಳ್ಳಲು ಇಲ್ಲವೇ ಪಡೆಯಲು ಯಾವುದೇ ಒಬ್ಬ ಉದ್ಯಮಿದಾರನು ಸಾಮಾನ್ಯ ವ್ಯಕ್ತಿಯು ಕೂಡ ಹಿಂಜರಿಕೆಗೆ ಒಳಪಡುತ್ತಾನೆ ಅಂತೇಳಿ ಹೇಳುವುದಾಗ್ತದೆ. ಸೊ ಈ ಒಂದು ಕಾರಣದಿಂದಾಗಿಯೇ ಯಾವುದೇ ಒಂದು ಬಂಡವಾಳವನ್ನು ಸರಕುಗಳಾಗಿರ್ಬೋದು, ವಸ್ತುಗಳಾಗಿರ್ಬೋದು, ಯಂತ್ರೋಪಕರಣಗಳಾಗಿರ್ಬೋದು, ಹಣದ ವ್ಯವಸ್ಥೆ ಆಗಿರ್ಬೋದು, ಈ ಒಂದು ಅಂಶಗಳಿಗೆ ಬಡ್ಡಿಯ ದರವು ಕಡಿಮೆ ಇದ್ದರೆ ಅದಕ್ಕೆ ಬೇಡಿಕೆ ಜಾಸ್ತಿ ಇರುತ್ತದೆ. ಓಕೆ, ಸೊ ಇಲ್ಲಿ ಬೇಡಿಕೆ ಹೆಚ್ಚಿದಂತೆ ಯಾವುದೇ ರೀತಿಯಾಗಿರ್ತಕ್ಕಂತಹ ಬಂಡವಾಳಕ್ಕೆ ಬೇಡಿಕೆ ಇಳಿಯುತ್ತದೆ ಇಲ್ಲವೇ ಕಡಿಮೆ ಆಗುತ್ತದೆ ಅಂತೇಳಿ ಹೇಳಬಹುದಾಗ್ತದೆ. ಈ ಕಾರಣಗಳಿಂದಾಗಿ ಬಂಡವಾಳದ ಬೇಡಿಕೆಯ ರೇಖೆಯು ಎಡದಿಂದ ಬಲಕ್ಕೆ ಇಳಿಮುಖವಾಗಿ ಬಾಗಿರುತ್ತದೆ ಅಂತೇಳಿ ಹೇಳಬಹುದಾಗ್ತದೆ. ಎಡದಿಂದ ಬಲಕ್ಕೆ ಇಳಿಮುಖವಾಗಿ ಬಾಗಿರುತ್ತದೆ ಅಂತೇಳಿ ಹೇಳಬಹುದಾಗ್ತದೆ. ಸೊ ಇದನ್ನು ನಾವು ಬಂಡವಾಳದ ಬೇಡಿಕೆ ಅಂತೇಳಿ ಕರೆಯಬಹುದಾಗ್ತದೆ. ಓಕೆ, ಅದೇ ರೀತಿಯಾಗಿ ತದನಂತರ ಬಂಡವಾಳದ ಪೂರೈಕೆಯನ್ನು ನಾವು ಗಮನಿಸಿದ್ದಾದರೆ ಉಳಿತಾಯಗಳು ಬಂಡವಾಳದ ಪೂರೈಕೆಯ ಮೂಲ. ಅಂದರೆ ಜನರು ಉಳಿತಾಯಗಳಿಂದ ಬಂಡವಾಳದ ಪೂರೈಕೆ ಆಗುತ್ತದೆ. ಓಕೆ, ಜನರು ಮಾಡುವಂತಹ ಉಳಿತಾಯದಿಂದ ಬಂಡವಾಳದ ಪೂರೈಕೆ ಆಗುತ್ತದೆ. ಬಂಡವಾಳದ ಪೂರೈಕೆಯು ಅಂದರೆ ಉಳಿತಾಯಗಳು ಅವರದೇ ಆಗಿರ್ತಕ್ಕಂತಹ ಆದಾಯ ಮಟ್ಟ, ಜೀವನ ವಿಧಾನ, ದೂರದೃಷ್ಟಿ, ಕುಟುಂಬ ಪ್ರೇಮ, ರಾಜಕೀಯ ಪರಿಸ್ಥಿತಿ ಮೊದಲಾದ ಅನೇಕ ಸಂಗತಿಗಳನ್ನು ಅವಲಂಬಿಸಿರುತ್ತದೆ. ಈ ಸಂಗತಿಗಳನ್ನು ಸ್ಥಿರವಾಗಿದೆ ಎಂದು ಭಾವಿಸಿಕೊಂಡರೆ ಬಂಡವಾಳದ ಪೂರೈಕೆ ಮೇಲೆ ಅತ್ಯಂತ ಪ್ರಮುಖ ಪ್ರಭಾವ ಬೀರುತ್ತವೆ ಅಂತೇಳಿ ಹೇಳಬಹುದಾಗ್ತದೆ. ಇವೆಲ್ಲವೂ ಕೂಡ ಪ್ರಮುಖವಾಗಿ ಪ್ರಭಾವ ಬೀರುವ ಅಂಶಗಳಾಗಿರುತ್ತವೆ ಅಂತೇಳಿ ಹೇಳ್ಬೋದು. ಬಡ್ಡಿಯ ದರ ಅಧಿಕವಾಗಿದ್ದರೆ ಇಲ್ಲಿ ಬಡ್ಡಿಯ ದರ ಉಳಿತಾಯ ಮುಖಾಂತರ ಅಂತಂದರೆ ಪೂರೈಕೆಯಲ್ಲಿ ಕಂಡುಬರತಕ್ಕಂತಹ ಬಂಡವಾಳವು ಬಡ್ಡಿಯ ದರ ಅಧಿಕವಾಗಿದ್ದರೆ ಬಂಡವಾಳದ ಪೂರೈಕೆಯು ಅಂದರೆ ಉಳಿತಾಯ ಅಧಿಕವಾಗಿರುತ್ತದೆ ಅಂತೇಳಿ ಹೇಳ್ಬೋದು. ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಬಡ್ಡಿಯ ದರ ಅಧಿಕವಾಗಿದ್ದರೆ ಬಂಡವಾಳದ ಪೂರೈಕೆ ಅಂದರೆ ಉಳಿತಾಯ ಅಧಿಕವಾಗಿರುತ್ತದೆ ಅಂತೇಳಿ ಹೇಳಬಹುದಾಗ್ತದೆ. ಏಕೆಂದರೆ ಅಧಿಕ ಬಡ್ಡಿಯ ದರದಲ್ಲಿ ಜನರು ಹೆಚ್ಚಿನ ಹಣವನ್ನು ಉಳಿತಾಯ ಮಾಡಿ ಬಂಡವಾಳವನ್ನು ಸಾಲವನ್ನಾಗಿ ಪೂರೈಕೆ ಮಾಡಿ ಮತ್ತು ಅಧಿಕ ಮೊತ್ತದ ಹಣವನ್ನು
ಸಂಪಾದಿಸುವ ಒಂದು ಗುರಿಯನ್ನು ಹೊಂದಿರುತ್ತಾರೆ. ಆದ್ದರಿಂದ ಬಡ್ಡಿಯ ದರವು ಅಧಿಕವಾಗಿರುವ ಬಂಡವಾಳದ ಪೂರೈಕೆಯ ಮತ್ತು ರೇಖೆಯ ಒಂದು ನಿರ್ದಿಷ್ಟ ವ್ಯವಸ್ಥೆಯು ಅಂತಂದರೆ ರೇಖೆಯು ಮೇಲ್ಮುಖವಾಗಿ ಏರುತ್ತದೆ ಅಂತೇಳಿ ಹೇಳಬಹುದಾಗ್ತದೆ. ಅಂದರೆ ಇಲ್ಲಿ ಬಡ್ಡಿಯ ದರ ಕಡಿಮೆಯಾದಾಗ ಬಂಡವಾಳದ ಪೂರೈಕೆಯು ಕಡಿಮೆ ಆಗುತ್ತದೆ. ಬಡ್ಡಿಯ ದರ ಮತ್ತು ಬಂಡವಾಳದ ಪೂರೈಕೆಯ ನಡುವಿನ ಸಂಬಂಧ ನೇರವಾದ ಮತ್ತು ನಿರ್ದಿಷ್ಟವಾಗಿರತಕ್ಕಂತಹ ನಿರ್ಧಾರಕಗಳನ್ನು ಹೊಂದಿರುತ್ತದೆ ಅಂತೇಳಿ ಹೇಳಬಹುದಾಗ್ತದೆ. ಸೊ ಇದು ಬಂಡವಾಳದ ಪೂರೈಕೆಯ ಒಂದು ಅಂಶವಾಗಿದೆ. ಇಲ್ಲಿ ಬಂಡವಾಳದ ಬೇಡಿಕೆ ಮತ್ತು ಬಂಡವಾಳದ ಪೂರೈಕೆ ಎನ್ನುವಂಥದ್ದು ಒಂದು ನಿರ್ದಿಷ್ಟವಾಗಿರತಕ್ಕಂತಹ ಸಂಪ್ರದಾಯ ಪಂಥದ ಬಡ್ಡಿಯನ್ನು ನಿರ್ಧರಿಸುವಂತಹ ಒಂದು ವ್ಯವಸ್ಥೆ ಆಗಿದೆ ಅಂತೇಳಿ ಹೇಳಬಹುದಾಗ್ತದೆ. ಸೊ ಈ ಒಂದು ಮೌಲ್ಯವನ್ನು ನಾವಿಲ್ಲಿ ಒಂದು ರೇಖಾಚಿತ್ರದ ಮುಖಾಂತರ ಕಾಣಬಹುದಾಗಿದೆ. ಈ ರೇಖಾಚಿತ್ರದಲ್ಲಿ ಡಿ ಬಂಡವಾಳದ ಬೇಡಿಕೆ ರೇಖೆ ಮತ್ತು ಎಸ್ ಬಂಡವಾಳದ ಪೂರೈಕೆ ರೇಖೆಗಳಾಗಿವೆ. ಈ ರೇಖೆಗಳು ಈ ಬಿಂದುವಿನಲ್ಲಿ ಸಂಧಿಸಿರುವುದರಿಂದ OR ಸಮತೋಲನದ ಬಡ್ಡಿಯ ದರವು ನಿರ್ಧಾರವಾಗಿದೆ. ಈ ಬಡ್ಡಿಯ ದರದಲ್ಲಿ OM ಪ್ರಮಾಣದಷ್ಟು ಬಂಡವಾಳ ಬೇಡಿಕೆ ಮತ್ತು ಪೂರೈಕೆ ಇರುತ್ತದೆ. ಒಂದು ವೇಳೆ ಬಡ್ಡಿಯು ದರವು OR1ಕ್ಕೆ ಏರಿದರೆ ಬಂಡವಾಳದ ಬೇಡಿಕೆಯು R1S1ನಷ್ಟು ಆಗಿರುತ್ತದೆ. ಬಂಡವಾಳದ ಬೇಡಿಕೆಗಿಂತ ಪೂರೈಕೆ ಅಧಿಕವಾಗಿದ್ದರೆ ಇದು ಸಮತೋಲನದ ಬಡ್ಡಿಯ ದರವಾಗಲು ಸಾಧ್ಯವಿಲ್ಲ. ಬದಲಾಗಿ ಬಡ್ಡಿಯ ದರವು OR2ಗೆ ಇಳಿದರೆ ಬಂಡವಾಳದ ಬೇಡಿಕೆಯು R2S2 ಮತ್ತು ಪೂರೈಕೆ R2D2ಗೆ ಆಗಿರುತ್ತವೆ. ಇಲ್ಲಿ ಬಂಡವಾಳದ ಪೂರೈಕೆಗಿಂತ ಬೇಡಿಕೆಯು ಜಾಸ್ತಿ ಇರುತ್ತದೆ. ಆದ್ದರಿಂದ R2 ಸಮತೋಲನ ಬಡ್ಡಿಯ ದರವಾಗಲು ಸಾಧ್ಯವಿರುವುದಿಲ್ಲ. ಓಕೆ, ಸೊ ಅಕಾರ್ಡಿಂಗ್ ಟು ದಿ ಡಯಾಗ್ರಾಮ್, so the DD curve is to the demand curve, okay, which demand capital, okay, the capital demand curve, and also the SS line should be intimated by the supply curve. Okay, so supply in the sense capital supply. Okay, so they are interacted between the points of E, where it should be equalized by the OR. Okay, OR. Okay, the OR should be stable or equalization of rate of interest. Okay, so OM ranges of capital should be determined by the both demand and supply. Okay, so here OR meanwhile nothing but as an OM nest. Okay, so this is the here the diagrams, it should be intimated by the OX horizontal curve, it should be intimated by the demand and supply, and also OY long run curve should be intimated by the rate of interest. Okay, and also DD curve, it belongs to the demand for the capital. Okay, DD for the demand for capital, and also SS curve, it should be intimated by the demand for the supply or supply of the demand. Okay, which has the two curve intersect between the point of E. Okay, the point of E is that intimate by the equal position. Okay, equal position in the sense the OR level of rate of interest and also OM levels of demand and supply. Okay, so these levels ought to be equal situation. Okay, if suppose the rate of interest should be increases, like OR to OR1,
the rate of interest should be increases. And also the capital demand or demand for the capital and that position R1 S1. R1 S1. The R1 S1, the demand for the capital in the situation of OR1. Okay, and also the capital each reaches by the higher levels of supply. Okay, the comparison of demand. Okay, so here the demand it should be goes on decreases, the supply should be goes on hike level. Okay, so this situation cannot be accessed by or reaches by the normal point of E. Okay, or nothing but as an equal position, it cannot be reaches by the equal position. Okay, then alternatively, if rate of interest should be decreases, the rate of interest should be decreases in the range of OR2. Okay, OR2, the demand should be R2 S2. Okay, even that position of the rate of interest should be decreases, that capital demand or demand for the capital in the ranges of R2 S2, and also the supply R2 D2. Okay, even that ranges of the demand R2 S2 and also supply is R2 D2. Okay, so these levels of supply is higher level than to the demand. Okay, so always supply should be greater than by the demand. Okay, so OR2 is the one of the thing it is determined by the same level, it cannot be determined by the same level of ranges. Okay, ಸೊ ಇಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂತಹ ಬಂಡವಾಳದ ಪೂರೈಕೆಗಿಂತ ಬೇಡಿಕೆಯು ಜಾಸ್ತಿ ಇರುತ್ತದೆ ಅಂತಂದರೆ ಬಡ್ಡಿಯ ದರವನ್ನು ನಾವು ಕಡಿಮೆ ಮಾಡಿದಾಗ ಬೇಡಿಕೆ ಜಾಸ್ತಿ ಇರ್ತದೆ. ಓಕೆ, ಆದ್ದರಿಂದ OR2 ಸಮತೋಲನದ ಬಡ್ಡಿಯ ದರವಾಗಲು ಸಾಧ್ಯವಿಲ್ಲ. ಓಕೆ, ಸೊ obviously we know that when the rate of interest decreases, the rate of supply cannot be reaches of same level on demand through. Okay, so this is the one of the diagrammatic explanations. Okay, so next we moves on further things.